ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ. ಮಾಸದ ಅತಿಥಿ ಕಾರ್ಯಕ್ರಮದ ಅತಿಥಿಯ ಪರಿಚಯ ತಮ್ಮ ಮುಂದೆ. ಹೂವಿನ ಹಡಗಲಿ ಮಲ್ಲಿಗೆಗೆ ಹೆಸರಾದಂತೆ ಅನೇಕ ಕವಿ ಕಲಾವಿದರಿಂದಲೂ ಹೆಸರುವಾಸಿಯಾಗಿದೆ. ಪ್ರತಿಭಾವಂತರಿಂದ ಪ್ರಖ್ಯಾತಗೊಂಡಿದೆ. ನಾನೀಗ ಪರಿಚಯಿಸುತ್ತಿರುವುದು ಅಂತಹ ಪ್ರತಿಭಾವಂತರ ಬಗ್ಗೆ. ಇವರು ಹೂವಿನ ಹಡಗಲಿ ತಾಲೂಕಿನ ನಾಗತಿ ಬಸಾಪುರದವರು. ಹಡಗಲಿ ಪಟ್ಟಣದಿಂದ 7-8 ಕಿಲೋಮೀಟರ್ ಅಂತರದಲ್ಲಿರುವ ಇವರು ಬಹುತೇಕ ಎಲ್ಲ ಕಲಾಭಿಮಾನಿಗಳಿಗೆ ಕಲೆಗೆ ಪ್ರೋತ್ಸಾಹ ನೀಡುವ ಪ್ರತಿಯೊಬ್ಬರಿಗೂ ಚಿರಪರಿಚಿತರು. ಇವರ ಹೆಸರು ವಾಗೀಶ್ ಕೊಟ್ರಗೌಡರು. ಊರು ನಾಗತಿ ಬಸಾಪುರ, ತಾಲೂಕು ಹೂವಿನ ಹಡಗಲಿ, ಜಿಲ್ಲೆ ವಿಜಯನಗರ. ಶಿವನಗೌಡ ಮತ್ತು ಗೌರಮ್ಮ ದಂಪತಿಗಳ ಪುತ್ರರಾಗಿ ನಾಡಿಗೆ ಹೆಮ್ಮೆ ತಂದಂಥವರು. ವೃತ್ತಿಯಲ್ಲಿ ನಾಗತಿ ಬಸಾಪುರದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕಾ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಪ್ರವೃತ್ತಿಯಲ್ಲಿ ರಂಗ ಕಲಾವಿದರು ಹೌದು. ನಾಟಕ, ಸಿನಿಮಾ, ಸಂಗೀತ, ಸಾಹಿತ್ಯ, ಧಾರ್ಮಿಕ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲೂ ತಾವುಗಳು ವಾಗೀಶ್ ಕೊಟ್ರಗೌಡರನ್ನು ಕಾಣಬಹುದಾಗಿದೆ. ಹೂವಿನ ಹಡಗಲಿಯ ರಂಗಭಾರತಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ವಾಗೀಶ್ ಅವರು ಹಲವಾರು ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಹೇಳುವುದಾದರೆ ಶಿಖರ ಸೂರ್ಯ, ಸಂಗ್ಯಾಬಾಳ, ಜಲಗಾರ, ಸೂರ್ಯ ಶಿಖಾರಿ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿ ಕಲಾಭಿಮಾನಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಲಾಖೆಯಲ್ಲಿ ತಮ್ಮ ಪ್ರಾಮಾಣಿಕತೆಯಿಂದಾಗಿ 10 ಹಲವು ಜಾತಿಯ ಗಿಡಗಳನ್ನು ಸಂರಕ್ಷಿಸಿ ರೈತರಿಗೆ ಮಾರಾಟ ಮಾಡಿ ಇಲಾಖೆಗೆ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ತಂದುಕೊಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಸ್ಥಳೀಯರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಲಾಭ ಗಳಿಸಿಕೊಟ್ಟಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ವೇದಿಕೆಗಳಲ್ಲಿ ಸನ್ಮಾನಿಸಿದ್ದಾರೆ. ಕೇವಲ ರಂಗಕರ್ಮಿ ಎಂದರೆ ವಾಗೀಶ್ ಕೊಟ್ರಗೌಡರವರನ್ನು ಪರಿಚಯಿಸಿದಂತಾಗುವುದಿಲ್ಲ. ಕೆಲವು ಸಿನಿಮಾಗಳಲ್ಲೂ ಅಭಿನಯಿಸಿ ಅಭಿನಯ ಚತುರ ಎನ್ನಿಸಿಕೊಂಡಿದ್ದಾರೆ. ಇವರ ಅಭಿನಯದ ಸಿನಿಮಾಗಳೆಂದರೆ ದೇವನಹಳ್ಳಿ, ಮೇಷ್ಟ್ರು, ಹೊಡಿಮಗ, ಶ್ರೀ ಗುರು ಕೊಟ್ಟೂರೇಶ್ವರ ಮಹಾತ್ಮೆ, ಕೌದಿ, ಅಲ್ಟ್ರಾ ಲೆಜೆಂಡ್ ಇನ್ನೂ ಮುಂತಾದವುಗಳು. ಇವರ ಬದುಕಿಗೆ ಮೆರುಗು ತಂದವರೆಂದರೆ ಇವರ ಶ್ರೀಮತಿ ರೂಪಾ ವಾಗೀಶ್ ಮತ್ತು ಮಕ್ಕಳಾದ ಹರ್ಷವಾಹಿನಿ ಹಾಗೂ ವರ್ಷ. ಇವರ ಸುಂದರ ಕುಟುಂಬ ಸದಾ ಖುಷಿಯಾಗಿರಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಹಾಗೂ ರಂಗಭೂಮಿಯಲ್ಲಿ ಅಭಿನಯಿಸಿ ಜನಮನ್ನಣೆ ಗಳಿಸಲಿ ಎಂದು ಶೋಭಾಂತರಂಗದ ಆಶಯ. ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್.